ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಸೊ ಕಲಿಬೇಕು ಅನ್ನೋರು ಆಲ್ವೇಸ್ ವೆಯ್ಟ್ ಮಾಡಿ ಈ ಮಂತ್ ಎಂಡಿಗೆ ಪ್ಲಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅವಾಗ ಏನಾದ್ರು ಕ್ಲಾಸ್ ಹಾಕಿದರೆ ಡೆಫಿನೆಟಾಗಿ ಜಾಯ್ನ್ ಆಗಿ. ಇವತ್ತು ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡೋಂಗೆ ನನಗೆ ಟ್ರೇಡಿಂಗ್ ಆಪರ್ಚುನಿಟಿ ಮಿಸ್ ಆಗಿದೆ. ಸೊ ಬಿಕಾಸ್ ಒಂದು ಮಿಸ್ಟೇಕ್ ಏನಾಗಿತ್ತು ಅಂದರೆ ನಂದು ಬ್ಯಾಂಕಲ್ಲಿ ಸ್ವಲ್ಪ KYC ಅಪ್ಡೇಟ್ ಇಶ್ಯೂ ಆಗಿ ನಂದು ಬ್ಯಾಂಕ್ದು ಇದನ್ನು ಹೋಲ್ಡ್ ಮಾಡಿದರು. ಸೊ ಹಾಗಾಗಿ ಜರೋದಾದವ್ರು ಏನು ಮಾಡಿದ್ದಾರೆ, ಅಕೌಂಟಲ್ಲಿರೋ ಫಂಡ್ ಎಲ್ಲ ತೆಗೆದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದರು. ಬಿಕಾಸ್ ಕ್ವಾರ್ಟರ್ಲಿ ಸೆಟಲ್ಮೆಂಟ್ ಅವ್ರು ಮಾಡಿದ್ದಾರೆ. ಅವ್ರ ಮಿಸ್ಟೇಕ್ ಅಲ್ಲ ಅದು. ನಾನು ನಿನ್ನೆ ನೋಡ್ಕೊಬೇಕಿತ್ತು, ನೋಡ್ಕೊಳ್ಳಿಲ್ಲ. ಸೊ ಇವಾಗ ಬೆಳಗ್ಗೆ ಕೂತ್ಕೊಂಡಾಗ ನಾನು ಇದು ಮಾಡೋಕ್ಕೆ ಹೋಗ್ತೀನಿ, ಪೇಮೆಂಟ್ ಹಾಕೊಳ್ಳೋಕೆ ಹೋಗ್ತೀನಿ ಅಮೌಂಟು, ಬಟ್ ಬರ್ತಾ ಇಲ್ಲ. ಅವಾಗ ಚೆಕ್ ಮಾಡಿದರೆ ನನ್ನ ಬ್ಯಾಂಕ್ದು KYC ಅಪ್ಡೇಟ್ ಆಗಿಲ್ಲ ಅಂತ. ಸೊ ಅವಾಗ ಬ್ಯಾಂಕ್ ಓಪನ್ ಆಗೋದೇ ಗೊತ್ತು ನಿಮಗೆ ಲೈಕ್ 10 ಗಂಟೆ. ಸೊ ಹಾಗಾಗಿ ನಾನು ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಸಿ ಎಲ್ಲ ಮಾಡಿಸಿ ಬಂದು ಇವಾಗ ನೋಡಿದರೆ, ಇವಾಗ ಬ್ಯಾಂಕ್ ಅವರು ರೆಡಿ ಮಾಡೋಕ್ಕೇ ನನಗೆ ಅದನ್ನು ಅಪ್ಡೇಟ್ ಕ್ಲಿಯರೆನ್ಸ್ ಕೊಡೋಕ್ಕೇ ಒಂದು 1 ಅವರ್ ತೊಗೊಂಡ್ರು. ಇವಾಗ ನಾನು ಅಮೌಂಟ್ ಹಾಕೊಂಡ್ರು ಕೂಡ ಇವಾಗ ಟ್ರೇಡ್ ಎಲ್ಲಿಂದ ಮಾಡಲಿ? ಆಲ್ರೆಡಿ ಟ್ರೈನ್ ಮುಂದಕ್ಕೆ ಹೋಗಾಗಿದೆ. ಈಗ ಸ್ಟೇಷನ್ ಬಿಟ್ಟು ಹೋಗಿದೆ. ನಾನು ಓಡಾಗಿ ಟ್ರೈನ್ ಹತ್ಕೊಳ್ಳ ಕಷ್ಟ ಆಗುತ್ತೆ. ಬಿಕಾಸ್ ಆಲ್ರೆಡಿ ಮಾರ್ಕೆಟು ಬುಲ್ಲಿಶ್ ಮೂವ್ಮೆಂಟ್ ಕಂಪ್ಲೀಟ್ ಮಾಡಾಗಿದೆ. ಸೊ ಬೆಳಗ್ಗೆ ಈಸಿ ಟ್ರೇಡ್ಸ್ ಇತ್ತು. ಸೊ ಮಿಸ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ನಿಮಗೆ ಹೇಳೋದು, ಲೈಕು ಒಂದೊಂದು ದಿನಗಳನ್ನ ಅವಾಯ್ಡ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಿಕಾಸ್ ಮಾರ್ಕೆಟ್ ಮಾರ್ಕೆಟ್ ಇದ್ದೇ ಇರುತ್ತೆ. ಸೊ ನೀವು ಇರೋದು ಇಂಪಾರ್ಟೆಂಟು ಮಾರ್ಕೆಟಲ್ಲಿ. ಹಾಗಾಗಿನೇ ನಾನು ನಿಮಗೆ ಹೇಳೋದು, ಸೊ ಆಲ್ವೇಸ್ ಸ್ವಲ್ಪ ಪೇಸ್ಫುಲ್ನೆಸ್ಸು, ವೆಯ್ಟ್ ಮಾಡಿ ಟ್ರೇಡ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಡೆಫಿನೆಟಾಗಿ ನಿಮಗೂ ಕೂಡ ಟ್ರೇಡ್ಸು ಕೂಡ ಮಾರ್ಕೆಟಲ್ಲಿ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಇವತ್ತಿಂದು ಟ್ರೇಡ್ ಎಲ್ಲಿತ್ತು, ಏನಕ್ಕೆ ಟ್ರೇಡ್ ಈಸಿ ಇತ್ತು, ಎರಡನ್ನೂ ತೋರಿಸ್ತೀನಿ. ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್. ಸೊ ಡನ್ ಫಾರ್ ದ ಡೇ ಅಂದ್ಕೊಳ್ತೀನಿ. ನೋ ಮೋರ್ ಟ್ರೇಡ್ಸ್ ಟುಡೇ. ಮತ್ತು ಟ್ರೇಡ್ ಕೂಡ ಮಾಡೋಕ್ಕೆ ಹೋಗೋದಿಲ್ಲ. ಲೈಕ್ ನೀವು ಆರ್ಡರ್ಸ್ ನೋಡಿದ್ರು ಏನೂ ಇರೋದಿಲ್ಲ, ಪೊಸಿಷನ್ ನೋಡಿದ್ರು ಏನೂ ಇರೋದಿಲ್ಲ. ಬಿಕಾಸ್ ಏನು ಗೊತ್ತಾ, ಒಂದು ಸಲ ಮೈಂಡ್ಸೆಟ್ ಬೆಳಗ್ಗೆ ಅದು ಸಿಗಲ್ಲ, ಆ ಪೊಸಿಷನ್ ಮಿಸ್ ಆಯಿತು ಅಂದರೆ, ನನ್ನ ಪ್ರಕಾರ ಏನಂದರೆ ಫೈಟ್ ಮಾಡೋದು ತಪ್ಪು. ಮಾರ್ಕೆಟಲ್ಲಿ ನಾವು ಫೈಟ್ ಮಾಡಬಾರ್ದು. ಮತ್ತು ಅದಕ್ಕೆ ಫೈಟ್ ಮಾಡಿದರೆ ತುಂಬ ದೊಡ್ಡ ಮಿಸ್ಟೇಕ್ ಅದು. ಅದಕ್ಕೆ ನಾನು ಅಂದ್ಕೊಂಡೆ, ಸೊ ಫೈಟ್ ಮಾಡೋದೇ ಬೇಡ ಮಾರ್ಕೆಟಿಗೆ. ಚಲೋ ಸುಮ್ಮನೆ ಫೈಟ್ ಮಾಡೋದ್ರಿಂದ ಇಶ್ಯೂ ಆಗುತ್ತೆ. ಲೈಕ್ ಫೈಟ್ ಮಾಡೋದೇನಕ್ಕೆ, ಅದ್ರ ಬದಲು ನೆಮ್ಮದಿಯಾಗಿ ಚಲೋ ಕ್ಲೋಸ್ ಇಟ್ ಅಪ್ ಅನ್ನೋದು ಮೈಂಡ್ ಸೆಟ್ ಇತ್ತು. ಅದಕ್ಕೇ ಲೈಕು ಮತ್ತೆ ನಾನು ಇವಾಗ ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ. ಆಲ್ರೆಡಿ 12 ಗಂಟೆ. ಸೊ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋದರೆ ಮೈಂಡ್ ಸೆಟ್ ಕೂಡ ಹಾಳಾಗುತ್ತೆ. ಸೊ ಬೇಡ. ಇವಾಗ ಸಿಗದೇ ಇರೋ ಆಪರ್ಚುನಿಟಿಗೆ ಮತ್ತೆ ಹುಡ್ಕೋದು ಕಷ್ಟ. ಯಾಕೆ ಅನ್ನೋದು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಕ್ಲೋಸ್ ಇಟ್ ಅಪ್. ಸೊ ಪೋರ್ಟಲ್ ಕ್ಲೋಸ್ ಮಾಡಿದ್ದೀನಿ. ಲೆಟ್ಸ್ ಸಿ, ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಮಾರ್ಕೆಟಲ್ಲಿ ಏನು ಮಿಸ್ಟೇಕ್ ಆಗಿದೆ ಏನು ಅನ್ನೋದು ನಾನು ನಿಮಗೆ ಇಲ್ಲಿ ಗೈಡ್ ಮಾಡ್ತೀನಿ. ಸೊ ಮಿಸ್ಟೇಕ್ ಅಂದರೆ ನನ್ನ ಮಿಸ್ಟೇಕ್ ಏನು ಇವತ್ತು, ಬಿಕಾಸ್ ಅದು ಪರ್ಸ್ನಲ್ ಥಿಂಗು, ಬಿಟ್ಟಾಕಿ. ಸೊ ಇವಾಗ ಇದು ಮಾರ್ಕೆಟಲ್ಲಿ ಈಸಿ ಟ್ರೇಡ್ ಎಲ್ಲಿತ್ತು ಅದನ್ನು ನಾನು ನಿಮಗೆ ಹೇಳ್ತೀನಿ. ಸ್ಟೂಡೆಂಟ್ಸಿಗೆ ನಾನು ಏನು ಗೈಡ್ ಮಾಡಿದೆ, ಕ್ಲಿಯರ್ ಕಟ್ಟಾಗಿ ಸ್ಟೂಡೆಂಟ್ಸಿಗೆ ನಾನು ಗೈಡ್ ಮಾಡಿದೆ. ಮಾರ್ಕೆಟು 2 ಡೇಸಿಂದ ಕಂಟಿನ್ಯೂಸ್ ಆಗಿ ಬುಲಿಶ್ ಇದೆ ಅಲ್ವಾ. ಸೊ ಸ್ಟ್ರಾಟಜಿ ನಂಬರ್ ನಮಗೆ ಇವತ್ತು 2 ಆಕ್ಟಿವೇಟ್ ಇತ್ತು. ವೆರಿ ಈಸಿ 2 ಆಕ್ಟಿವೇಟ್ ಇದ್ದಿದ್ದು ಸ್ಟ್ರಾಟಜಿ ನಂಬರ್ 2. ಸೊ ಸ್ಟ್ರಾಟಜಿ ನಂಬರ್ 2 ಪ್ರಕಾರನೂ ಇತ್ತು ನಮಗೆ. ಅಪ್ ಟು ಇಲ್ಲಿ ತನಕನೂ ನಮಗೆ ಈಸಿಯಾಗಿ ಮಾರ್ಕೆಟ್ ವಿಲ್ ಬೌನ್ಸ್ ಅನ್ನೋದು ಗೊತ್ತಿತ್ತು. ಅದು ಸೊ ಬೌನ್ಸ್ ಆಗೇ ಆಗುತ್ತೆ. ಮಾರ್ಕೆಟ್ ಅಲ್ಲಿ ತನಕ ಎಲ್ಲಿ ಬಂದರೂ ಮಾರ್ಕೆಟಲ್ಲಿ ನಮಗೆ ಈಸಿ ಬೌನ್ಸ್ ಟ್ರೇಡ್ ಸಿಕ್ಕೇ ಸಿಗುತ್ತೆ. ಸೊ ವೆಯ್ಟ್ ಆ್ಯಂಡ್ ಟ್ರೇಡ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇಲ್ಲಿ ಅಂತ. ಸೊ ಅದೇ ರೀಸನ್ಗೆ ಐ ಜಸ್ಟ್ ಲೈಕ್ ಬೆಳಗ್ಗೆನೇ ಮೈಂಡ್ ಸೆಟ್ ಕ್ಲಿಯರ್ ಇತ್ತು. ಮಾರ್ಕೆಟಲ್ಲಿ ಅಮೌಂಟ್ ಹಾಕ್ಲಿಕ್ಕೆ ಹೋದಾಗ ಯಾವಾಗ ನನಗೆ ಗೊತ್ತಾಯಿತು ನನ್ನ ಮಿಸ್ಟೇಕ್ ಆಗಿದೆ ಅಂತ, ದೆನ್ ಐ ಎಕ್ಸಿಟೆಡ್, ಓಡೋದೆ. ಏನು ಮಾಡೋಕ್ಕಾಗಲ್ಲ. ಸೊ ಈಸಿ ಟ್ರೇಡ್ ಇದ್ದಿದ್ದು ಮಾರ್ಕೆಟಲ್ಲಿ ನಮಗೆ ಬೆಳಗ್ಗೆನೇ ಮಾರ್ಕೆಟ್ ಬುಲಿಶ್ ಮೂಮೆಂಟು ಗೊತ್ತಿದೆ. ಮಾರ್ಕೆಟು ಎಕ್ಸಾಕ್ಟಾಗಿ ರಿಜೆಕ್ಷನ್ ಕೊಟ್ಟು ಒನ್ಸ್ ಇಟ್ ಈಸ್ ಬ್ರೇಕ್ಔಟ್ ಈ ಲೆವೆಲ್ನ ಅಗೇನ್ ರಿಮೂವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದೆ ನೋಡಿ. ಬಿಕಾಸ್ ದಿಸ್ ಈಸ್ ದ ಲಾಸ್ಟ್ ಲೆಗ್ ಆಫ್ ಸೆಲ್ಲರ್ಸ್. ಮಾರ್ಕೆಟಲ್ಲಿ ಸೆಲ್ಲರ್ಸ್ ಇದ್ದಾರೆ ಇಲ್ಲಿ. ಸೊ ಈ ಸೆಲ್ಲರ್ಸ್ಗಳು ಆಲ್ರೆಡಿ ಈ ಮೂಮೆಂಟಲ್ಲಿ ಅವ್ರಿಗೆ ಲೈಕ್ ವಾಟ್ ಎವರ್ ಆಪ್ಷನ್ ಸೆಲ್ಲರ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೇನು ಮಾರ್ಕೆಟ್ ಇಲ್ಲಿ ಓಪನ್ ಇದ್ದಿದ್ರೆ ಈಸಿ ಆಗ್ತಿತ್ತು. ಮಾರ್ಕೆಟು ಚಲೋ ನಾಳೆ ಎಕ್ಸ್ಪೈರಿ ತನಕ ನಾವು ಹೋಲ್ಡ್ ಮಾಡ್ಬೋದು, ನಮಗೆ ಪ್ರೀಮಿಯಂ ಡಿಕೆ ಸಿಗುತ್ತೆ ಅಂತ. ಮಾರ್ಕೆಟ್ ಓಪನ್ ಆಗಿರೋ ಪ್ಲೇಸ್ ಏನಿದೆಯಲ್ಲ, ಅವ್ರದ್ದು ಆಲ್ರೆಡಿ ಅವ್ರ ಪೊಸಿಷನ್ನ ಬಿಟ್ಟು ಓಡೋಗೋ ಲೆವೆಲ್ ಇದು. ಓಕೆನಾ, ಅವ್ರ ಪೊಸಿಷನ್ನ ಬಿಡಲೇಬೇಕಾದ ಪೊಸಿಷನ್ ಇದು. ಸೊ ಹಾಗಾಗಿನೇ ಸೇಮ್ ಲೆವೆಲಿಗೆ ಬಂದಾಗ ಐ ಜಸ್ಟ್ ನಾನು ಎಂಟ್ರಿ ಆಗ್ತಿದ್ದೆ, ಇಲ್ಲಿ ಇದ್ದಿದೆ. ಡೆಫಿನೆಟಾಗಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ನನಗೆ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಒಂದು ಉತ್ತಮವಾದ ಪ್ರಾಫಿಟ್ ಕೂಡ ಆಗಿರೋದು. ಒಂದು ಸೆಕೆಂಡ್ ಟ್ರೇಡ್ ಎಲ್ಲಿತ್ತು ನಿಮಗೆ, ಒನ್ಸ್ ಡೇ ಹೈನ ಅಪ್ರೋಚ್ ಮಾಡಿದೆ ಮಾರ್ಕೆಟು, ಬುಲಿಶ್ ಸೆಂಟಿಮೆಂಟಲ್ ಡೇ ಹೈನ ಅಪ್ರೋಚ್ ಮಾಡ್ತಿದೆ ಅಂದರೆ ಈ ಥರ ಮಾರ್ಕೆಟ್ ಬೀಳೋದಿಲ್ಲ. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಈ ಥರ ಅಂತೂ ಬೀಳೋದಿಲ್ಲ, ಗೊತ್ತಿರೋದೇ ಅದು ಅಪ್ರೋಚು. ಸೊ ಹಾಗಾಗಿನೇ ಏನು ನಿಮಗೆ ಈಸಿ ಟ್ರೇಡ್ ಇದ್ದಿದ್ದು ಯಾವುದು, ಒನ್ಸ್ ಮಾರ್ಕೆಟ್ ಈಸ್ ಡನ್, ಇಲ್ಲಿಂದ ಡನ್ ಆ್ಯಂಡ್ ಡಸ್ಟೆಡ್. ನಿಮಗೆ ಇಲ್ಲೊಂದು ಸ್ಮಾಲ್ ಕ್ಯಾಂಡಲ್ ಹೋಲ್ಡ್ ಮಾಡ್ತಿದೆ, ಇನ್ಸೈಡ್ ಕ್ಯಾಂಡಲ್ ಅಂದರೆ ಇದು ಬ್ರೇಕ್ಔಟ್ ಆಗೇ ಆಗುತ್ತೆ ಅಂತ. ಈ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಿದ್ರು ನಿಮಗೆ ಪ್ರಾಫಿಟ್ ಆಗ್ತಿತ್ತು. ಓಕೆನಾ. ಆ್ಯಂಡ್ ಸೆಕೆಂಡ್, ಮಾರ್ಕೆಟ್ ಆಲ್ರೆಡಿ ಇಷ್ಟು ದೂರ ಫಾಸ್ಟೆಸ್ಟ್ ಮೂಮೆಂಟ್ ಏನು ಮಾಡಿಲ್ಲ. ಲೈಕ್ ಮಾರ್ಕೆಟು ಹಿಂಗೆ ಒಂದು ಕ್ಯಾಂಡಲ್ ಬಿಗ್
ಅನದರ್ ಕ್ಯಾಂಡಲ್, ಅನದರ್ ಕ್ಯಾಂಡಲ್, ಅನದರ್ ಕ್ಯಾಂಡಲ್ ಅನ್ನೋ ಥರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿದ್ರೆ ಎಸ್ ಮಾರ್ಕೆಟಲ್ಲಿ ರಿಟ್ರೇಸ್ಮೆಂಟ್ ಬಂದಿಲ್ಲ. ಸೊ ಐ ಕ್ಯಾನ್ ಗೋ ವಿತ್, ನನಗೆ ವೆಯ್ಟ್ ಮಾಡಿದ್ರು ಮಾರ್ಕೆಟ್ ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ, ಒಂದು ರಿಟ್ರೇಸ್ಮೆಂಟ್ ಐ ಕ್ಯಾನ್ ಗೋ ವಿತ್ ಬುಲಿಶ್ ಸೈಡ್ ಟ್ರೇಡ್ ಅಂತ ಹೇಳ್ಬೋದಿತ್ತು. ಬಟ್ ಮಾರ್ಕೆಟ್ ಏನು ಮಾಡಿತ್ತಿಲ್ಲಿ, ಮಾರ್ಕೆಟು ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಏನೋ ಬಂತು. ದಿಸ್ ಈಸ್ ದ ಒನ್ ಪುಲ್ ಬ್ಯಾಕ್ ಕೂಡ ಕೊಟ್ಟಿದೆ ಮಾರ್ಕೆಟು. ಅಗೇನ್ ಅಪ್ಸೈಡ್ ಹೋಗಿದೆ, ಅಗೇನ್ ಪುಲ್ ಬ್ಯಾಕ್. ಇಟ್ ಮೀನ್ಸ್ ಪ್ರೀಮಿಯಮ್ ಮೂವ್ ಆಗ್ತಿರಲ್ಲ ಇಲ್ಲಿ, ಬಿಕಾಸ್ ಮಾರ್ಕೆಟ್ ಆಲ್ರೆಡಿ 24,500 ಪ್ರೀಮಿಯಮ್ ಮೂವ್ ಆಗ್ತಿರಲ್ಲ, ಮಾರ್ಕೆಟ್ ಫೋಲ್ಡ್ ಮಾಡ್ತಿದೆ. ಇವಾಗ ಇಲ್ಲಿ ಸಿಚುವೇಶನ್ ಏನಾಗುತ್ತೆ, ಸೊ ನಮ್ಗೆ ಆಲ್ರೆಡಿ ಬೆಳಗ್ಗೆ ಮೂಮೆಂಟಮ್ ಟ್ರೇಡು ಮಿಸ್ ಆಗಿದೆ. ಇವಾಗ ನಾನು ಟ್ರೇಡ್ ಮಾಡ್ತೀನಿ ಅಂದರು ಹೋದರೆ ಪ್ಲೇಸಲ್ಲಿ ಮಾರ್ಕೆಟು ಒಂದು ಪ್ಲೇಸಲ್ಲಿ ಬಂದು ನಿಂತ್ಕೊಳ್ತಿದೆ. ಕಂಟಿನ್ಯೂಸ್ ಆಗಿ ನೀವು ನೋಡಬೇಕಂದ್ರೆ ಮಾರ್ಕೆಟ್ ಈಸ್ ಫೋಲ್ಡಿಂಗ್ ಅಟ್ ಒನ್ ಪ್ಲೇಸ್ ಅಲ್ವಾ. ಸೊ ಕಂಟಿನ್ಯೂಸ್ ಆಗಿ ಒಂದು ಪ್ಲೇಸ್ನ ಮಾರ್ಕೆಟು ಫುಲ್ಲು ಫೋಲ್ಡ್ ಮಾಡಿ ನಿಲ್ತಾ ಇದೆ. ಸೊ ಇಲ್ಲಿ ನಿಮಗೆ ಟ್ರೇಡ್ ಎಲ್ಲಿತ್ತಿತ್ತು, ಎಲ್ಲಿ ಸಿಕ್ತಿತ್ತು? ಸೊ ಇವಾಗ ಇಲ್ಲಿ ಟ್ರೇಡ್ ಮಾಡೋಕ್ಕಾಗತ್ತಾ? ನೀವೇ ಕ್ವಶನ್ ಮಾಡ್ಕೊಳ್ಳಿ. ಬಿಕಾಸ್ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ. ಇಲ್ಲ ಕಾಲ್ ಸೈಡ್ ಪ್ರೀಮಿಯಮ್ಮು ನೀವು ಈ ಬಿಗ್ ಕ್ಯಾಂಡಲಲ್ಲಿ ಬ್ರೇಕ್ಔಟ್ ಆಗುತ್ತೆ ಅಂತ ತೊಗೊಳಕ್ಕೆ ಮಾರ್ಕೆಟ್ ಇಲ್ಲಿಂದ ಬುಲಿಶ್ನೆಸ್ ಬೈಯಿಂಗ್ ಸೈಡ್ ಮಿಸ್ ಮಾಡಿದ್ದೀರಾ. ಸೊ ಇಲ್ಲಿ ನೀವು ಬೈ ಮಾಡೋದು ಮೂರ್ಖತನ. ಓಕೆನಾ, ದಟ್ ಈಸ್ ಅ ರಾಂಗ್ ಅಪ್ರೋಚ್. ಸೊ ಇವಾಗ ನನಗೆ ಮಾರ್ಕೆಟ್ ಇಲ್ಲಿಂದಲೇ ಅಪ್ ಸೈಡ್ ಹೋಗುತ್ತಾ ಗೊತ್ತಿಲ್ಲ. ಸೊ ಇಲ್ಲಿಂದ ಡೌನ್ ಸೈಡ್ ಬೀಳುತ್ತಾ? ಸೊ ಬುಲ್ಲಿಶ್ ಮಾರ್ಕೆಟಲ್ಲಿ ಬೇರಿಶ್ ಸೆಂಟಿಮೆಂಟ್ನ ಥಿಂಕ್ ಮಾಡೋದು ದಟ್ ಈಸ್ ಟೋಟಲಿ ರಾಂಗ್ ಅಪ್ರೋಚ್. ಸೊ ಇವಾಗ ದಿಸ್ ವಾಸ್ ದ ಪ್ಲೇಸ್ ಏನು, ಆಪ್ಷನ್ ಸೆಲ್ಲರ್ಸ್ಗಳೇನಿದ್ದಾರೆ, ಸೊ ಆಲ್ರೆಡಿ ಕಾಲ್ ರೈಟರ್ಸ್ಗಳದ್ದು ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಅಪ್ ಟು ಈಗ 24,500 ಲೆವೆಲಲ್ಲಿರೋ ಕಾಲ್ ರೈಟರ್ಸ್ಗಳು ದೇ ಆರ್ ಥಿಂಕಿಂಗ್ ಲೈಕ್ ಮಾರ್ಕೆಟ್ ಮೇ ಬಿ ಇಲ್ಲಿಂದ ಒಂದು ಡೌನ್ ಸೈಡ್ ಮೂಮೆಂಟ್ ಕೊಡ್ಬೋದು, ನಮಗಿಲ್ಲಿ ಸ್ವಲ್ಪ ಹೊತ್ತು ಫೋಲ್ಡ್ ಆದ್ರೂ ನಮಗೆ ಪ್ರೀಮಿಯಂ ಡಿಕೆ ಸಿಗುತ್ತೆ ಅನ್ನೋರು ಇವಾಗ ಪೊಸಿಷನ್ ಮಾಡ್ತಾರೆ. ಆಪ್ಷನ್ ಬಯರ್ಸ್ ಇಲ್ಲಿ ಪೊಸಿಷನ್ ಮಾಡ್ತೀಯಾರಾ? ಯೂಸ್ಲೆಸ್ ಥಿಂಗು. ಇಲ್ಲಿ ಆಪ್ಷನ್ ಬಯರ್ಸು ಪೊಸಿಷನ್ ಮಾಡೋದು ಯೂಸ್ಲೆಸ್ ಇದು. ಸೊ ಈ ಲೆವೆಲಲ್ಲಿ ಆಪ್ಷನ್ ಬಯರ್ಸ್ಗಳು ಇವಾಗ ಪೊಸಿಷನ್ ಮಾಡಿದ್ರೆ ಯೂಸ್ಲೆಸ್ಸು, ಬಿಕಾಸ್ ಮಾರ್ಕೆಟ್ ಈ ಥರ ಬೀಳೋದಿಲ್ಲ. ಮಾರ್ಕೆಟ್ ಬೀಳಬೇಕಿತ್ತು ಅಂದರೆ ಮಾರ್ಕೆಟ್ ಶುಡ್ ಓಪನ್ ಗ್ಯಾಪ್ ಡೌನ್. ಗ್ಯಾಪ್ ಡೌನ್ ಓಪನ್ ಇದ್ದಿದ್ರೆ ಡೆಫಿನೆಟಾಗಿ ಒಪ್ಕೊಳ್ತಿದೆ, ಚಲೋ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಇದೆ, ಮಾರ್ಕೆಟ್ ಹೋಗ್ಬೋದು, ಕೆಳಗಡೆಗೆ ಹೋಗುವ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ, ಮೇ ಬಿ ವೆರಿ ಹೈ ಚಾನ್ಸಸ್ ಕೂಡ ಇರ್ಬೋದು ಅಂತ. ಬಟ್ ಇವಾಗ ನೋ, ಐ ಡೋಂಟ್ ಬಿಲೀವ್ ಇಟ್. ಮಾರ್ಕೆಟ್ ವಿಲ್ ಗೋ ಫರ್ದರ್ ಅಪ್ಸೈಡ್ ಅನ್ನೋ ಡೌನ್ ಸೈಡ್ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ಪ್ರೀಮಿಯಮ್ಸ್ಗಳು ಕೂಡ ಫಾಸ್ಟ್ ಮೂವ್ಮೆಂಟ್ ಆಗ್ತಿಲ್ಲ. ಸೊ ಇಲ್ಲಿ ನೀವು ಟ್ರೇಡ್ ಮಾಡೋದ್ರ ಬದಲು ಬೆಟರ್ ಯು ಸೇವ್ ಯುವರ್ ಮನಿ ಆ್ಯಂಡ್ ಕ್ಲೋಸ್ ದ ಡೇ. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ಥ್ಯಾಂಕ್ ಯು ಆಲ್.